ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈಸಿಯಾಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಒಂದು ಕುಕ್ಕರಲ್ಲಿ ನೀರು, ಅದಕ್ಕೆ 1 ಕಪ್ ತೊಗರಿಬೇಳೆ, 1/2 ಕಪ್ ಹೆಸರುಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಈರುಳ್ಳಿ, 4 ಹೆಸರು ಬೆಳ್ಳುಳ್ಳಿ, 3 ಟೊಮೆಟೊ. ಹುಳಿ ಟೊಮೆಟೊ ಆದರೆ 3 ಹಾಕ್ಕೊಳ್ಳಿ, ಆ್ಯಪಲ್ ಟೊಮೆಟೊ ಆದರೆ ಒಂದು 4 ಹಾಕ್ಕೊಳ್ಳಿ. ಚೆನ್ನಾಗೆ ಕುದಿಬೇಕು. ಚೆನ್ನಾಗೆ ಫುಲ್ಲು ಮಳ್ಳಿದಾದ್ಮೇಲೆ ಅದಕ್ಕೆ ಮೂಲಂಗಿ, ಬೀನ್ಸ್ ಹಾಕ್ಕೊತೀನಿ. ನಿಮಗೆ ಬೇರೆ ಯಾವುದನ್ನ ತರಕಾರಿ ಬೇಕಾದರೆ ಹಾಕ್ಕೋಬೋದು. ಹಾಕ್ಕೊಬಿಟ್ಟು ಚೆನ್ನಾಗಿ ಫುಲ್ಲು ಕುದಿಬೇಕು. ಕುದ್ದು ಟೊಮೆಟೊ ಇವೆಲ್ಲ ಸ್ವಲ್ಪ ಲೈಟಾಗಿ ಬೇಯಬೇಕು. ಆಮೇಲೆ 2.5 ಸ್ಪೂನ್ ಸಾಂಬಾರು ಪೌಡರ್, 1.5 ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಕೊಂಡು 3 ವಿಷಿಲ್ ಕೂಗಿಸ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಳ್ಳಿ. ಕುದಿಸಿರೋ ಸಾಂಬಾರು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಬಿಸಿ ಬಿಸಿ ಬೇಳೆ ಸಾಂಬಾರು ರೆಡಿ ಆಯಿತು.